ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈಗ ನಡೆದಂತ ಫಲಿತಾಂಶದಲ್ಲಿ ಬೆಳಗ್ಗೆಯಿಂದ ಕೂಡ ಅವರು ಇಲ್ಲಿ ಅಭ್ಯರ್ಥಿಯಾಗಿ ನಮ್ಮ ಈ ಕೊಠಡಿಯಲ್ಲಿ ಆಫೀಸಲ್ಲಿ ಕೂತಿದ್ರು. ಈ ಕ್ಷಣದಿಂದ ಅವರು ರಾಜ್ಯಸಭಾ ಸದಸ್ಯರಾಗಿ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ದೇಶದ ಅಭಿವೃದ್ಧಿಗೆ ಮತ್ತು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸುವಂಥ ದೃಷ್ಟಿಯಿಂದ ಅವರು ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲ ಶಾಸಕರ ಪರವಾಗಿ, ನಮ್ಮೆಲ್ಲ BJPಯ ಶಾಸಕರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಅವರು ಇನ್ನಷ್ಟು 6 ವರ್ಷಗಳ ಕಾಲ ಕರ್ನಾಟಕದ ದೇಶದ ಸೇವೆಯನ್ನು ಮಾಡುವಂಥದ್ದು, ನರೇಂದ್ರ ಮೋದಿಯವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಯೋಗವನ್ನು BJP ಅವರ ವಿಜಯ ಆಗಿದೆ. ನಾವು ಒಂದು ಅಭ್ಯರ್ಥಿ ಹಾಕಿದ್ರಿ, ಒಂದೇ ಅಭ್ಯರ್ಥಿ, ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರೆ. ಅದೇ ರೀತಿ NDA ಅಭ್ಯರ್ಥಿ ಮತ್ತೊಬ್ಬರು ಉಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸಿದ್ರಿ. ಆದರೆ ನಮಗೆ ಓಟು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಆ ಓಟ್ಗಳು ಬರದೇ ಇದ್ದಿದ್ದರಿಂದ ನಾವು ಅದರಲ್ಲಿ ಸೋಲನ್ನು ಕಂಡಿದ್ದೀರಿ. ಸೋಲೆ ಮುಂದಿನ ಗೆಲುವಿಗೆ ನಾಂದಿ ಆಗುತ್ತೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು ಮುಂದೆ ಬರುವಂಥ ಪಾರ್ಲಿಮೆಂಟಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲುವಂಥ ಗುರಿಯೊಂದಿಗೆ ನಾವು ಇನ್ನಷ್ಟು ಉರುಪಿನಿಂದ ಹೊರಡ್ತೀವಿ. ಈಗ ಈ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ನಂತರ ಈಗ ರಾಜ್ಯಸಭೆಯಲ್ಲೂ ಕೂಡ ಮುಖಭಂಗ, ಮೈತ್ರಿ ಮೇಲೆ ಚುನಾವಣೆ ಮೇಲೆ ಪರಿಣಾಮ ಆಗಲ್ವಾ ಅಂತ ನೋಡಿ. ಈ ಚುನಾವಣೆಯಲ್ಲಿ ನಮಗೆ ಅವಕಾಶ ಇದ್ದಿದ್ದು ಒಂದೇ ಒಂದು ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇದ್ದಿದ್ದು. ಪ್ರಯತ್ನ ಮಾಡಿದ್ದೀರಷ್ಟೇ, ತಪ್ಪೇನಿಲ್ಲ. ಪ್ರಯತ್ನ ಮಾಡೋದು ಕೂಡ ಒಂದು ಗೆಲುವಿನ ಸಂಕೇತ ಅಂತ ನಾವು ತಿಳ್ಕೊಂಡಿದ್ದೀರಿ. ಪ್ರಯತ್ನ ಮಾಡಿದ್ದೀರಷ್ಟೇ. ನಮಗೇನು ಗೆಲ್ಲುವಕ್ಕೆ ನಂಬರ್ ಇರಲಿಲ್ಲ ನಮ್ಮ ಹತ್ರ, ದೇರ್ ಇಸ್ ನೋ ನಂಬರ್. ಬಟ್ ಪ್ರಯತ್ನವನ್ನು ಮಾಡಿದ್ದೀರಿ. ಪ್ರಯತ್ನ ನಮ್ಮದು ಸಫಲತೆ ಆಗಲಿಲ್ಲ. ನಮ್ಮ SD ಸೋಮಶೇಖರ್ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ನಮ್ಮ ವಿಪ್ ನೆನ್ನೆನೂ ಕೂಡ ಅವ್ರ ಮನೆಗೆ ವಿಪ್ಪನ್ನು ಜಾರಿ ಮಾಡಿದ್ರಿ. ನೆನ್ನೆನೂ ಕೂಡ ಅವರ ಮೊಬೈಲ್ಗೆ 4-6 ಬಾರಿ ವಾಟ್ಸಪ್ಪಲ್ಲೂ ಕೂಡ ನಮ್ಮ ವಿಪ್ಪನ್ನು ಕಳಿಸ್ಕೊಟ್ಟಿದ್ರಿ, ಮೆಸೇಜನ್ನು ಕಳಿಸಿದ್ರಿ. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ. ಅಲ್ಲಿನ ಜನ, ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದವ್ರನ್ನ BJP ಸಿಂಬಲ್ ಮೇಲೆ ಆಯ್ಕೆ ಮಾಡಿ, BJP ಸಿಂಬಲಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ. ಅದಕ್ಕೆ ಯಶವಂತಪುರದ ಜನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದೇ ರೀತಿ ಹೆಬ್ಬಾರವರು ಕೂಡ ಒಂದು ರೀತಿ ಕಾಣೆಯಾಗಿದ್ದಾರೆ. ವೋಟ್ ಮಾಡಬೇಕು ಅಂತೇಳಿ ಕಾಣೆಯಾಗಿದ್ದಾರೆ. ಕಳೆದ 4-5 ದಿನದಿಂದ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. BJPಗೆ ವೋಟ್ ಮಾಡ್ತೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಕಾಣೆಯಾಗಿದ್ದಾರೆ. ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಹುಡುಕೊಡು ಅಂತ ನಾವು ಕೇಳಬೇಕಷ್ಟೇ. ಈಗ ಎಲ್ಲಿ ಇದ್ದಾರೆ ಅಂತ ಹುಡುಕ್ಬೇಕು ಅವ್ರನ್ನ. ಕಾಣೆಯಾಗಿದ್ದಾರೋ, ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿದ್ದಾರೋ, ಏನಾಗಿದ್ದಾರೆ ಗೊತ್ತಿಲ್ಲ ನಮಗೆ. ಅವರು ಕೂಡ ವೋಟ್ ಹಾಕುವಂಥದ್ದು ತಪ್ಪಿಸ್ಕೊಂಡಿದ್ದಾರೆ. ಇವರಿಬ್ಬರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳೋಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡ್ಗೆ ನಾವು ವಿಷಯವನ್ನು ತಿಳಿಸ್ತೀರಿ. ಅದೇ ರೀತಿ ಇವರಿಬ್ಬರ MLA ಶಿಪ್ಪನ್ನು ವಜಾ ಮಾಡಬೇಕು. ಇವರಿಬ್ಬರು ಅನರ್ಹರು, MLA ಆಗಿರೋದಕ್ಕೆ ಅನರ್ಹರು ಅಂತ ವಜಾ ಮಾಡಬೇಕು ಅಂತೇಳಿ ನಮ್ಮ ಪಾರ್ಟಿಯಿಂದ, ನಮ್ಮ ಶಾಸಕಾಂಗ ಪಕ್ಷದಿಂದ ಅವರ ವಜಾಗೆ ಸ್ಪೀಕರ್ಗೆ ನಾವು ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ನಾಳೆ ನಮ್ಮ ಲೀಗಲ್ ಸೆಲ್ ಜೊತೆ ಚರ್ಚೆ ಮಾಡಿದಿರಿ. ನಮ್ಗೆ 15 ದಿನ ಟೈಮ್ ಇದೆ. ಅಷ್ಟು ದಿನ ಟೈಮ್ ತಗೊಳಲ್ಲ. ನಾಳೆನೇ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಅವರು ರೆಡಿ ಆದ ತಕ್ಷಣ ಸ್ಪೀಕರ್ಗೆ ಇವರ ಇಬ್ಬರು MLA ಶಿಪ್ಪನ್ನು ವಜಾ ಮಾಡುವಂಥದ್ದಕ್ಕೆ ನಾವು ಪತ್ರವನ್ನು ಕೊಡೋರಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.